ಈಗ ನೀವು ರಮೇಶ್ ಗೌಡ್ರು, ಜೋರೇಗೌಡರು, ಕನಿಷ್ಠ ಒಂದು 50,000 ಜನ ಹೆಣ್ಣು ಮಕ್ಕಳು ಸೇರಿಸುವ ಶಕ್ತಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಬೆಂಗಳೂರಲ್ಲೇ ಮಾಡೋದು ಸಾಧ್ಯವಾದರೆ ಪ್ಯಾಲೇಸಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ಗೊತ್ತು ಮಾಡಿ ನಾವು ಅತ್ಯಂತ ರಾಜ್ಯದ ಮೂಲೆ ಮೂಲೆಗೆ ಹೆಣ್ಣು ಮಕ್ಕಳು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗೆ ನಿಲ್ಲೋದಕ್ಕೆ ಶಕ್ತಿ ಇದೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಹೀಗೆ ಕೂತ್ಕೊಳ್ಳಿಕ್ಕೆ ಹೋದರೆ ಬರೀ ಮೆಂಬರ್ಶಿಪ್ ಅಭಿಯಾನ ಅಂತ ಹೇಳಿ ಏನು ಒಂದು ಕಡೆ ನಾವು ನಿಖಿಲ್ ಕುಮಾರಸ್ವಾಮಿಯವರು ಹೋದಾಗ ಜನ ಸೇರ್ತಾರೆ, ಸ್ಥಳೀಯ ಸಮಸ್ಯೆಗಳನ್ನು ಕುರಿತು ಮಾತನಾಡ್ತಾರೆ. ಆದರೆ ನಮ್ಮ ಶಕ್ತಿ ಯಾವಾಗ ಪ್ರದರ್ಶನ ಆಗುತ್ತೆ ಅಂದರೆ ಚುನಾವಣೆ ಬಂದಾಗ. ಈಗ ಬೆಂಗಳೂರು ಸಿಟಿನಲ್ಲಿ ರಮೇಶ್ ಗೌಡರು ಕನಿಷ್ಠ ನಾನು 50 ಸೀಟಾದರೂ ಗೆಲ್ತೇನೆ ಅನ್ನೋ ಮನಸ್ಸಿನ ದೃಢ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಪಕ್ಷ ಕೂಡ ನಮ್ಮ ಕೈಲ ಶಕ್ತಿಯನ್ನು ನೆರವನ್ನು ಕೊಡಲಿಕ್ಕೆ ಸಿದ್ಧ ಇದ್ದು. ಅಕ್ಟೋಬರ್ 12ನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ಬಹುಶಃ ತಂದೆ ಇಲ್ಲ ತಾನೆ ಅಕ್ಟೋಬರ್ 12 ಮಾಡೋದಕ್ಕೆ. ಮೇಡಮ್ ಸಮಾಧಾನ. ಇದು ಪೂರ್ವಭಾವಿಯಾಗಿ ನಿಮಗೆ ಹಣಕಾಸಿನ ಅಡಚಣೆ ಇದೆ ಅಂದರೆ ದಯಮಾಡಿ ತಿಳಿಸಿ. ನಾನು ಸಂಪೂರ್ಣ ಇದರ ಹೊಣೆಯನ್ನು ಹೊತ್ಕೊಳ್ತೇನೆ. ಆದರೆ ಹಿಂದೆ ಬಿಡಬಾರ್ದು. ನೀವು ಕೋಲಾರದ ಹೆಣ್ಣುಮಗಳು ಒಬ್ಬರು ಇದ್ದಾರೆ, ನಾನು ದಿನ ಬರ್ತೀನಿ ಬೇಕಾದ್ರೆ ಆಫೀಸ್ಗೆ, ಇವತ್ತು ಬಂದೇ ಹೋದೆ ಅಂತ ಇಲ್ಲ, ದಿನಕ್ಕೆ 1 ಗಂಟೆ ಬಂದು ಕೂತ್ಕೊಳ್ತೇನೆ. ದಯಮಾಡಿ ಅಕ್ಟೋಬರ್ 12ನೇ ತಾರೀಕು ಈ ಒಂದು ಕಾರ್ಯಕ್ರಮನ ನಾವು ಮಾಡಿ ನಮ್ಮ ಶಕ್ತಿ ಏನಿದೆ ಅಂತ
ಪ್ರದರ್ಶನ ನಾವು ಮಾಡಿದ್ವು. ಇದಿಷ್ಟನ್ನು ನಾನು ಮೊದಲನೇದಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಈಗ ನನ್ನ ಮುಂದೆ ಮೊನ್ನೆ ಮುಖ್ಯಮಂತ್ರಿಗಳು ನೆರೆ ಹಾವಳಿ ಸ್ಪೆಕ್ಸ್ಗಳು ಏರಿಯಲ್ ಸರ್ವೆ ಮಾಡಿದ್ದಾರೆ. ಮೊನ್ನೆ ತಾನೆ ನಾನು ವಾಚ್ ಮಾಡ್ತಾ ಇದ್ದೇನೆ. ನಾನು ಅವ್ರ ಮೇಲೆ ಆಪಾದನೆ ಮಾಡಲ್ಲ. 3 ದಿನ ಆಗಿದೆ ಇವತ್ತಿಗೆ. ಏರಿಯಲ್ ಸರ್ವೆ ಮಾಡಿದಾಗ 6 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ನಾಶ ಆಗಿದೆ. 50ಕ್ಕೂ ಹೆಚ್ಚು ಮಂದಿ ಈ ಘಟನೆಯಿಂದ ಸತ್ತೋಗಿದ್ದಾರೆ. ಜಾನುವಾರುಗಳು ಚೇರಿ ಹೋಗಿದ್ದಾವೆ. ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇದರ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ ಇಲ್ಲಿ. ನಾನು ಇದನ್ನು ಓದಲಿಕ್ಕೆ ಹೋಗಲ್ಲ. ಎಕರೆಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಬೆಳೆ ನಾಶಕ್ಕೆ. ಆದರೆ ಫೀಲ್ಡಿಗೆ ಹೋಗಿ ಆ್ಯಕ್ಚುಯಲ್ ಆಗಿ ಎಷ್ಟು ಏರಿಯಾ ಡ್ಯಾಮೇಜ್ ಆಗಿದೆ ಅದನ್ನು ಗೊತ್ತು ಮಾಡಿ ಸಂಬಂಧಪಟ್ಟವ್ರಿಗೆ ಇವತ್ತಾಗಿರುವ ನೋವಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆಲಸ ಮಾಡಬೇಕಾಗತ್ತೆ. ಅದರಿಂದ ಬಹುಶಃ ಆ ದಿಕ್ಕಿನಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಿಂದ ಈ ಎಲ್ಲ ವಿವರಗಳನ್ನು ನಮ್ಮ ಆಫೀಸಿಂದ ಟೈಪ್ ಮಾಡಿ ಕೊಟ್ಟಿದ್ದಾರೆ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯ. ಇದನ್ನು ನಾನು ಮತ್ತೆ ನಿಮಗೆ ಕೊಡಬೇಕಾದಿಲ್ಲ. ಅವಶ್ಯಕ ಬಿದ್ದರೆ ಎಲ್ರಿಗೂ ಒಂದು ಕಾಪಿಯನ್ನು ಬೇಕಾದರೆ ಕೊಡುತ್ತೆ. ಇದು ಈ ವಿಷಯದಲ್ಲಿ ಈ 48 ಗಂಟೆ ಒಳಗೆ ಅವರ ಉಸ್ತುವಾರಿ ಮಂತ್ರಿಗಳು, ಡೆಪ್ಟಿ ಕಮಿಷನರ್ ಏನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕಾಗಲ್ಲ. ಸ್ಪಾಟ್ಗೆ ಹೋಗ್ಬೋದು. ನಿಜವಾಗೂ ಅಲ್ಲಿ ಕೆಲಸ ನಡೀತಾ ಇದೆಯಾ? ಈ ನೋವಿಗೆ ತುತ್ತಾಗಿರ್ತಕ್ಕಂಥ ರೈತರುಗಳಿಗೆ ಅವ್ರಿಗೇನಾದರೂ ಸ್ವಲ್ಪ ಪರಿಹಾರ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ನೋಡಿ ಮಾತನಾಡಬೇಕಾಗುತ್ತೆ. ಅದರಿಂದ ಇವತ್ತಿಷ್ಟು ಮಾತ್ರ ಹೇಳ್ತೇನೆ. ಬಹುಶಃ ಮುಂದಿನ 3-4 ದಿನ ಆದಮೇಲೆ ಏನು ಗುಲ್ಬರ್ಗಕ್ಕೆ ವಿಮಾನ ಇದೆ, ನಾನೇ ಹೋಗ್ತೇನೆ. ಕೆಲವು ಪ್ರದೇಶಗಳಿಗೆ ಬೈ ರೋಡ್ ಹೋಗಿ ನೋಡಿ ಇರ್ತಕ್ಕಂಥ ವಿಷಯವನ್ನು ವಾಸ್ತವಾಂಶ ನಾವು ತಿಳ್ಕೊಂಡಾದಮೇಲೆ
ಸರ್ಕಾರ ಏನು ಮಾಡಿದ್ದಾರೆ ಮಾಡಿಲ್ಲ ಅದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಯಾವುದೇ ಆತಂಕ ಇಲ್ಲ. ಇಷ್ಟನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ತಿಳಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.